ಚಿನಗಾ ಕ್ಷೇತ್ರದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ವಿಶೇಷ ಪೂಜೆ. ಗಡಿ ಕಾಯೋ ಯೋಧರ ಸುರಕ್ಷತೆಗಾಗಿ ಪ್ರತ್ಯಂಗಿರ ಹೋಮ. ಸುತ್ತಲೂ ಹಚ್ಚ ಹಸಿರಿನ ವಾತಾವರಣ, ನೈಸರ್ಗಿಕ ಕೃಷಿ ಸಂಪತ್ತಿನ ಕ್ಷೇತ್ರ, ಆಧ್ಯಾತ್ಮಿಕತೆಯ ತವರು ಮನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಮಕೂರು ತಾಲೂಕಿನ ಚಿನಗಾ ಕ್ಷೇತ್ರದಲ್ಲಿದೆ. ಪ್ರತಿ ಅಮಾವಾಸ್ಯೆ ಪೂರ್ಣಿಮೆಯಂದು ಈ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ವಿಧಿ ವಿಧಾನಗಳು ನೆರವೇರುತ್ತವೆ. ಅದರಂತೆ ಈ ಅಮಾವಾಸ್ಯೆಯ ಪುಣ್ಯ ದಿನದಂದು ಪ್ರತ್ಯಂಗಿರಿ ಹೋಮ ಜರುಗಿದೆ. ನೂರಾರು ಭಕ್ತರು ಈ ಹೋಮದಲ್ಲಿ ಪಾಲ್ಗೊಂಡು ಪ್ರತ್ಯಂಗಿರ ದೇವಿಯನ್ನ ಆರಾಧಿಸಿದ್ದಾರೆ. ಅಲ್ಲದೆ ದೇಶದ ಗಡಿ ಕಾಯೋ ಸೈನಿಕರ ಸುರಕ್ಷತೆಗಾಗಿ ಪ್ರಾರ್ಥಿಸಿದ್ದಾರೆ. ನಮಸ್ತೆ, ಜೈ ದುರ್ಗೆ. ಇತ್ತೀಚೆಗೆ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನ ಈ ತವರು ಮನೆ ಅನ್ನೋ ಒಂದು ಕ್ಷೇತ್ರದ ಮೇಲೆ ಒಂದಿಷ್ಟು ಅಪಪ್ರಚಾರದ ವಿಡಿಯೋಗಳು ಹರಿಬಂದಿರುತ್ತೆ. ಸೊ ಈ ವಿಚಾರವಾಗಿ ನಾವು ಬೆಂಗಳೂರು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಮಹಿಳಾ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆಗ ಬಂದು ಯಾರು ಅದರಲ್ಲಿ ಹೇಳಿಕೆ ಕೊಟ್ಟಿದ್ರು ಗ್ರಾಮಸ್ಥರು ಅಂತ, ಅವರು ಬಂದು ನಮ್ಮದು ತಪ್ಪಾಯಿತು, ನಾವು ಏನೋ ಯಾರ್ದೋ ಮಾತು ಕೇಳಿಕೊಂಡು ಹೀಗೆ ಮಾಡಿದ್ವಿ, ಎಲ್ಲಿಂದಲೋ ಬಂದು ಇಷ್ಟೊಂದೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಒಂದು ಇದಕ್ಕೋಸ್ಕರ ಮಾಡಿದ್ವಿ, ನಾನು ಮೀಡಿಯಾದಲ್ಲಿ ಹೇಳಿಕೆ ಕೊಟ್ಟಿರೋದು ಸತ್ಯ, ಆದರೆ ನಂದು ತಪ್ಪಾಗಿದೆ ಅಂತೇಳಿ ಅಲ್ಲಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಏನು ಅವರು ಅಷ್ಟಕ್ಕೆ ಸುಮ್ಮನಾಗಿದ್ದಾರೆ. ಆದರೆ ನಮ್ಮದು ಏನಂತಂದರೆ ಇಷ್ಟೆಲ್ಲ ಲಕ್ಷಾಂತರ ಜನ ಇಂಥ ಏನೋ ಒಂದು ಅಪಪ್ರಚಾರದ ವಿಡಿಯೋಗಳನ್ನು ನೋಡಿದ್ದಾರೆ, ಅದಕ್ಕೋಸ್ಕರ ಮಾನನಷ್ಟ ಕೂಡ ಹಾಕಿದ್ದೀವಿ. ಓಕೆ, ಅದಿರಲಿ. ಆದರೆ ಏನೇ ಇದ್ರೂ ಕ್ಷೇತ್ರದ ಅಭಿವೃದ್ಧಿ ಒಳ್ಳೆ ರೀತಿಯಲ್ಲೇ ಆಗ್ತಾ ಇದೆ. ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ನಾವು ಈ ಒಂದು ಹಿಂದೂ ಧರ್ಮದ ವಿಚಾರವಾಗಿ ಋಷಿ ಮುನಿಗಳಿಗೆ ಇಂಥದ್ದೆಲ್ಲ ಕಾಟ ಇವತ್ತೇನು ಹೊಸದಲ್ಲ, ಹಿಂದಿನಿಂದಲೂ ಕೂಡ ಈ ಥರದ್ದೆಲ್ಲ ನಡೀತಾ ಬರ್ತಿತ್ತು. ಅದೆಲ್ಲ ಆದಷ್ಟು ನಾವು ಹಿಟ್ಟಿಗೆ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿ ಆಗೋ ರೀತಿ ನಾವು ಮತ್ತಷ್ಟು ಗಟ್ಟಿ ಆದ್ವಿ. ಈ ಕ್ಷೇತ್ರ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಹೋಯಿತು. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಹಾಗೆ ಆಗೋದೆಲ್ಲ ಒಳ್ಳೆಯದೇ ಆಯಿತು. ಅಂಥದ್ದು ಯಾವುದೇ ರೀತಿಯ ತಪ್ಪು ಇಲ್ಲಿ ಏನು ನಡೆಯೋದಿಲ್ಲ. ಒಳ್ಳೆ ರೀತಿಯಲ್ಲಿ ಕೃಷಿ, ಆಯುರ್ವೇದ, ಆಧ್ಯಾತ್ಮ ಅನ್ನೋದು ನಡೆಯೋದು. ಅಂದರೆ ಕೃಷಿಯ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಎಲ್ಲ ರೀತಿಯ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ದ್ರಾಕ್ಷಿ, ಗೋಡಂಬಿ ಇಂತಹ ಗಿಡಗಳನ್ನು ಬೆಳೆದಿದ್ದೀವಿ. ಇವಾಗ ನೀವು ನೋಡ್ಬೋದು ಆಪಲ್ ಕೂಡ ಬೆಳೆದಿದ್ದೀವಿ. ಈ ಭೂಮಿಯಲ್ಲೂ ಆಪಲ್ ಬೆಳಿಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಇನ್ನು ಆಯುರ್ವೇದ, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಹೇಗೆ ಗುಣಪಡಿಸ್ಕೊಬಹುದು ಅಂತೇಳಿ ನಮ್ಮ ಡಾಕ್ಟರ್ಸ್ ಬಂದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಆಧ್ಯಾತ್ಮ, ಇಲ್ಲಿ ನಡೆಯುವಂಥ ಆಚರಣೆ ಕೇವಲ ಹೋಮ ಹವನಗಳು ಬಿಟ್ಟರೆ ಇನ್ನು ಯಾವುದೇ ಮೌಢ್ಯತೆ ಆಚರಣೆಗಳು ಯಾವುದೇ ರೀತಿ ನಡೆಯೋದು ಇಲ್ಲ. ನಾವು ಅದಕ್ಕೆ ಎಂಟರ್ಟೈನ್ ಮಾಡೋದು ಇಲ್ಲ. ಇಲ್ಲೇನೇ ಇದ್ದರೂ ದುರ್ಗಾ ಹೋಮ ಅಥವಾ ಪ್ರತ್ಯಂಗಿರ ಹೋಮ ಈ ರೀತಿ ಏನು ನಮ್ಮ ವೇದಗಳಲ್ಲಿ ಧರ್ಮಗಳಲ್ಲಿ ಇದೆ ಅಂತಹ ಹೋಮಗಳನ್ನು ನಡೆಸ್ತಾ ಹೋಗ್ತೀವಿ. ಅದರ ಹೊರತಾಗಿ ಮತ್ತೇನು ಇಲ್ಲಿ ನಡೆಯೋದಿಲ್ಲ. ದೇವಿಯಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ಭಕ್ತಿ ಇದ್ದರೆ ಪ್ರಾರ್ಥನೆ ಮಾಡ್ಕೊಬೋದು, ನಮ್ಮಲ್ಲಿ ಭಕ್ತಿ ಇದ್ದರೆ ಒಳ್ಳೇದು ಮಾಡ್ತಾಳೆ. ಎಲ್ಲೆಲ್ಲಿಂದ ಭಕ್ತಾದಿಗಳು ಬರ್ತಾರೆ ಸರ್? ಭಕ್ತಾದಿಗಳು ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ಸಪೋರ್ಟಿಗಿದ್ದಾರೆ. ಮೊದಲಾಗಿ ಗ್ರಾಮಸ್ಥರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇಂಥದ್ದೊಂದು ಸಿಚುವೇಶನ್ ಬಂದಾಗ ಇಡೀ ಗ್ರಾಮ ನಮ್ಮ ಪರವಾಗಿ ನಿಂತ್ಕೊತ್ತು. ಇಡೀ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಬೆಂಗಳೂರಿಂದ ಬರ್ತಾರೆ, ಚೆನ್ನೈ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಕಡೆಯಿಂದ, ನಮ್ಮ ಭಾರತದ ವಿವಿಧ ಭಾಗಗಳಿಂದ ಬರ್ತಾರೆ. ಎಲ್ಲ ಕಡೆಯಿಂದ ಬಂದು ಒಳಿತ್ಕೊಂಡಿರೋದಕ್ಕೇ ಬರೋದು. ಯಾಕಂದರೆ ಪ್ರತಿ ತಿಂಗಳು ಅಷ್ಟು ದೂರದಿಂದ ಬರಬೇಕು ಅಂತಂದರೆ ಸಾಮಾನ್ಯ ಅಲ್ಲ. ಅವ್ರಿಗೇನೋ ಒಂದು ಇದರಿಂದ ಒಂದು ಪಾಸಿಟಿವ್ ವೈಬ್ಸ್ ಇರೋದ್ರಿಂದನೇ ಬರ್ತಾರೆ. ಈಗ ಇವತ್ತು ಹೋಮ ನಡೆಯಿತು, ಇದು ಏನು ವಿಶೇಷತೆ? ಶ್ರೀ ಕ್ಷೇತ್ರಕ್ಕೆ ಗ್ರಾಮಸ್ಥರಲ್ಲದೆ ತುಮಕೂರಿನಿಂದ, ಬೆಂಗಳೂರಿನಿಂದ, ಸುತ್ತಮುತ್ತ ಹಳ್ಳಿಗಳಿಂದ ಜನಸಾಗರವೇ ಹರಿದು ಬರುತ್ತದೆ. ಇಲ್ಲಿನ ಧರ್ಮದರ್ಶಿಗಳಾದ ಚೇತನ್ ಬಂದಂತಹ ಭಕ್ತರಿಗೆ ಆಧ್ಯಾತ್ಮಿಕತೆ, ಕೃಷಿ ಬಗ್ಗೆ ಒಲವು ಮೂಡಿಸುತ್ತಾರೆ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಸಲೀಸಾಗಿ ನಿವಾರಿಸುತ್ತಾಳೆ ಎಂಬುದೇ ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಜೈ ದುರ್ಗೆ, ಜೈ ದುರ್ಗೆ, ಜೈ ದುರ್ಗೆ. ನಾನು ಪದ್ಮಾವತಿ ಅಂತ ನನ್ನ ಹೆಸರು. ನಾನು ಬೆಂಗಳೂರಿಂದ ಬರ್ತಾ ಇರೋದು. ನನಗೆ ಅಮ್ಮ ಸಿಕ್ಕಿ 3 ವರ್ಷ ಆಯಿತು. ನಾಳೆಗೆ ಜೂನ್ 1ಗೆ ನನಗೆ ಅಮ್ಮ ಸಿಕ್ಕಿ 3 ವರ್ಷ ಆಯಿತು. ಅಮ್ಮ ಸಿಕ್ಕಿದಾಗಲಿಂದ ಇವತ್ತು ತನಕ ನಾನು ಏನೇ ಕೇಳ್ಕೊಂಡು ಕೂತಿದ್ದ ಜಾಗದಲ್ಲಾಗಲಿ ನನಗೆಲ್ಲ ಒಳ್ಳೆಯದೇ ಆಗಿದೆ. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಬರ್ತೀನಿ. ನನ್ನ ಮಗನ ಮದುವೆ ಆಗಿರಲಿಲ್ಲ, ಇಲ್ಲಿ ಕೇಳಿಕೊಂಡೆ ಅಮ್ಮನ ಮಗನ ಮದುವೆ ಆಗಬೇಕು, ನಾನು ಇಲ್ಲೇ ಮಾಡಬೇಕು ಅಂತ. ನನ್ನ ಮಗನ ಮದುವೆ ಸಹ ಇಲ್ಲೇ ಮಾಡಿದ್ದು, ಎಲ್ಲ ಚೆನ್ನಾಗಾಯಿತು. ನಮ್ಗೆ ಬೇಕಾಗಿರೋಂಥವ್ರೆ ಸಿಕ್ಕಿದ್ದಾಳೆ ನಮ್ಮ ಸೊಸೆನವೇ. ಈಗಲೂ ತಿಂಗಳ ಖಂಡಿತ ಅಮಾವಾಸ್ಯೆಗೆ ಬರಬೇಕು ಅಂತ ಬಂದೇ ಬರ್ತೀನಿ ಸರ್. ಎಲ್ಲ ಒಳ್ಳೆಯದಾಗಿದೆ.
ಎಷ್ಟು ವರ್ಷದಿಂದ ಬರ್ತೀವಿ? 3 ವರ್ಷದಿಂದ. ಅಮಾವಾಸ್ಯೆಗೆ 3 ವರ್ಷ ಆಯಿತು. ಅಮ್ಮ 3 ಸಲನೂ ನಮ್ಮ ಮನೆಗೆ ಬಂದವ್ರೆ. ಫಸ್ಟ್ ಸಲ ಬಂದಾಗ 8 ದಿವಸ ಇದ್ದೋದ್ರು. ಆಮೇಲೆ ಎರಡನೇ ಸಲ ನಮ್ಮನ್ನು ಕರೆಸ್ಕೊಂಡೆ. ಮೂಡಿಗೆರೆಯಲ್ಲಿ ನಮ್ಮ ಹುಡುಗ ಹೋಮ್ ಸ್ಟೇ ಓಪನ್ ಮಾಡ್ದ, ಅಲ್ಲಿಗೆ ಕರೆಸಿದ್ವಿ. ಅಲ್ಲಿಗೂ ಬಂದು 3 ದಿವಸ ಆಗಿದ್ವಿ. ಎಲ್ಲ ಒಳ್ಳೇದಾಗಿದೆ. ಗುರುಗಳಿಂದ ನನ್ನ ಹೆಸರು ಶೈಲಜಾ ಅಂತ. ನಾನು ರಾಮಮೂರ್ತಿ ನಗರದಿಂದ ಬರ್ತಾಯಿದ್ದೀನಿ. ಬಂದು 3 ವರ್ಷ ಆಯ್ತು ಇಲ್ಲಿ ಬಂದಮೇಲೆ ಎಲ್ಲ ಒಳ್ಳೆಯದಾಗಿದೆ. ಗುರುಗಳಿಂದ, ದೇವಸ್ಥಾನದಿಂದ, ಅಮ್ಮನವರಿಂದ ಎಲ್ಲ ನಾವು ಇವಾಗ ನೆಮ್ಮದಿಯಾಗಿದ್ವಿ. ಮೊದಲು ನಮ್ಮ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಇಲ್ಲಿ ಬಂದಮೇಲೆ ಎಲ್ಲ ಸರಿ ಹೋಗಿದೆ. 3 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ. ಅಮ್ಮ ಸಮಸ್ಯೆಗೆ ಬರ್ತಾಯಿದ್ದೀನಿ. ಏನು ಒಳ್ಳೆಯದಾಗಿದೆ? ನಮ್ಮ ಮನೇಲಿ ಸ್ವಲ್ಪ ಕಷ್ಟ ಇತ್ತು. ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟಾಗಿ ಹೆಲ್ತ್ ಇಶ್ಯೂ ಎಲ್ಲ ಇತ್ತು. ಇವಾಗೆಲ್ಲ ಚೆನ್ನಾಗಾಗಿದೆ. ಮಕ್ಕಳ ಬಗ್ಗೆ ಎಲ್ಲ ಕೇಳಿದ್ವಿ, ಕೆಲಸದ ಬಗ್ಗೆ ಎಲ್ಲ ಚೆನ್ನಾಗಾಗಿದೆ. ಗುರುಗಳಿಂದ ನಮಗೆ ಒಳ್ಳೆಯದೇ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಾಗಿದೆ. ಇನ್ನೂ ಬರ್ತಾನೆ ಇರ್ತೀವಿ ನಾವು ಈ ದೇವ್ರ ಫೀಸ್ ಏನು ಕೇಳಿಲ್ಲ, ಯಾವತ್ತೂ ನಾವು ಕೊಟ್ಟಿಲ್ಲ. ನಮ್ಗೆ ಎಷ್ಟಾಗುತ್ತೆ ನಮ್ಮ ಕೈಲಿದ್ದಾಗಷ್ಟು ನಾವು ತೊಗೊಂಡು ಬಂದು ಇಲ್ಲಿ ಇಡ್ತೀವಿ ಹೊರತು ಉಂಡಿಗೆ ಹಾಕ್ತೀವಿ ಹೊತ್ತು. ಅವ್ರು ಯಾವತ್ತೂ 1 ರೂಪಾಯಿ ಕೇಳಿಲ್ಲ. ನಮ್ಮ ಕಷ್ಟ ಗೊತ್ತಿದ್ದು ಅವ್ರು 1 ರೂಪಾಯಿ ಯಾರನ್ನೂ ಕೇಳಿಲ್ಲ ಇವತ್ತುವರೆಗೂ. 3 ವರ್ಷದಿಂದ ಬರ್ತಿದ್ದೀವಿ. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಉಂಡಿಗೆ ಹಾಕ್ತೀವಿ, ಹೋಗ್ತೀವಿ ಅಷ್ಟೇ. ನಾವು ನಮ್ಮ ಕಷ್ಟಕ್ಕೆ ಬರ್ತೀವಿ. ನಮ್ಮ ಕಷ್ಟ ಒಳ್ಳೆಯದಾಗಿದೆ. ನಮ್ಮ ಕಷ್ಟ ಏನು ಕೇಳ್ಕೊಂಡಿದ್ದೀವಿ, ಅಮ್ಮ ಅದರಿಂದ ಒಳ್ಳೇದಾಗಿದೆ ನಮಗೆ. ಬರ್ತೀವಿ ಅಂದರೆ ಟೈಮ್ ಸಿಕ್ಕಿರ್ ಬರ್ತೀವಿ, ಇಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್ ಬರ್ತೀವಿ. ಒಟ್ಟಿನಾಗ ಬರ್ತಾ ಇರ್ತೀವಿ. ಅಮಾವಾಸ್ಯೆ ಆಗುತ್ತೆ ಆದರೂ ಬರ್ತಾ ಇರ್ತೀವಿ. ನಮಗೆ ಅನಿಸ್ದಾಗೆಲ್ಲ ಬರ್ತೀವಿ. ನಮಗೆ ನಮ್ಮ ಗಂಡನಿಂದ ಒಳ್ಳೇದಾಗೈತೆ, ಮಕ್ಕಳಿಂದ ಒಳ್ಳೇದಾಗೈತೆ, ವಿದ್ಯಾಭ್ಯಾಸ ಒಳ್ಳೇದಾಗೈತೆ, ಎಲ್ಲದರಿಂದಲೂ ಒಳ್ಳೇದಾಗೈತೆ. ನಮ್ಮ ಜೀವನ ಈಗ ಪರವಾಗಿಲ್ಲ, ಚೆನ್ನಾಗಿ ಮೊದಲಿಗಿಂತ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಬರೋಕ್ಕೆ ಮುಂಚೆ ಕಷ್ಟ ಇತ್ತು. ಅಮ್ಮನ ಬಂದು ಕೇಳ್ಕೊಂಡು, ಗುರುಗಳನ್ನ ಕೇಳ್ಕೊಂಡು, ಅದರಿಂದ ಎಲ್ಲ ಒಳ್ಳೇದಾಗೈತೆ ನಮಗೆ. ಇಲ್ಲ ಏನಿಲ್ಲ. ಅವ್ರು ಕೂತಿತ್ತಲ್ಲೇ ನಿಂತಿತ್ತಲ್ಲೇ ಅವರು ನಮಗೆ ಒಂದು ಅಮ್ಮನ ನೆನೆಸ್ಕೊತಾರೆ, ಹೇಳ್ತಾರೆ ಅಷ್ಟೇ. ನಮ್ಮ ಹತ್ರ 1 ರೂಪಾಯಿ ದುಡ್ಡಾಗಲಿ ಏನು ಕೇಳೋದಿಲ್ಲ ಅವರು ಅಷ್ಟೇ. ಒಟ್ಟಾರೆ ಚಿನಗಾ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕತೆ, ಕೃಷಿ, ಹಿಂದೂ ಧರ್ಮದ ಪುರಾತನ ಆಚರಣೆಗಳ ಬಗ್ಗೆ ಭಕ್ತರಿಗೆ ಅರಿವು ಮೂಡಿಸುವ ಕೆಲಸ ನಡೆಯುತ್ತಿದೆ. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.